ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಅಪ್ಪೂಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ವಾಟರ್ ಮೆಲನ್ ಚಿಲ್ಲಿ ಕೇಕ್. ಈ ರೆಸಿಪಿ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳೇನಪ್ಪ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ವಾಟರ್ ಮೆಲನ್, ಮತ್ತು ಸ್ವಲ್ಪ ಏಲಕ್ಕಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಂದು ಅರ್ಧ ಕಪ್ ಶುಗರ್ ತೊಗೊಂಡಿದ್ದೀನಿ. ಆಮೇಲೆ ಅಗರ್ ಅವರ ಗ್ರಾಸ್ ಪೌಡರ್ ಸಿಗುತ್ತೆ, ಇದೇ ಚಿಲ್ಲಿ ಪೌಡರ್. ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ವಾಟರ್ ಮೆಲನ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಎಲ್ಲನೂ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಒಂದು ಅರ್ಧ ಬೌಲ್ ಸಕ್ಕರೆ ಹಾಕ್ತಾ ಇದ್ದೀನಿ. ಮತ್ತೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಮತ್ತೆ ಒಂದು ಸ್ವಲ್ಪ ಫ್ಲೇವರ್ಸ್ಗೋಸ್ಕರ ಏಲಕ್ಕಿ ಪೌಡರ್ 1 ಟೇಬಲ್ ಸ್ಪೂನ್ ಇದೆ. ಇದನ್ನ ಇವಾಗ ರುಬ್ಕೊಂಡ್ಬರೋಣ, ಮಿಕ್ಸಿ ಜಾರಲ್ಲಿ ರುಬ್ಕೊಂಡ್ಬರೋಣ. ಇವಾಗ ಇದನ್ನ ಮಿಕ್ಸಿ ಜಾರಲ್ಲಿ ರುಬ್ಕೊಂಡ್ ಬಂದಿದ್ದೀನಿ. ಒಂದು ಪಾತ್ರೆಗೆ ಇದನ್ನ ಸೋಸ್ಕೊಂಡು ಈ ಥರ ಒಂದು ಸ್ಪೂನ್ ಸಹಾಯದಿಂದ ಸೋಸ್ಕೊಳ್ಳಿ ಸರಿಯಾಗಿ. ಸೋಸ್ಕೊಂಡಿದ್ದೀನಿ. ಇದನ್ನ ಇವಾಗ ಅಗರ್ ಅವ್ರದ್ದು 1 ಟೇಬಲ್ ಸ್ಪೂನ್ ಜೆಲ್ಲಿ ಪೌಡರ್ ಹಾಕೋಣ. ಇದಕ್ಕೆ 1 ಟೇಬಲ್ ಸ್ಪೂನ್ ಹಾಕಿ ಇದು ಹಾಕೋದ್ರಿಂದ ಜೆಲ್ಲಿ ಥರ ಬರುತ್ತೆ. ಅದು ಇದು ಮನೆಯಲ್ಲೇ ಮಾಡೋದ್ರಿಂದ ಹೋಮ್ ಮೇಡು ಇರುತ್ತೆ, ಮತ್ತು ಅಂಗಡಿಯಿಂದ ತಂದು ಕೊಟ್ಟಿವಂತ ಆ ಥರ ಏನಿರೋದಿಲ್ಲ. ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ ಇದನ್ನ ಅವಾಗವಾಗ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ. ಇದನ್ನ ಇವಾಗ 5ರಿಂದ 8 ನಿಮಿಷ ಕುದಿಸ್ಕೊಂಡಿದ್ದೀನಿ. ಸ್ಟವ್ನ ಆಫ್ ಮಾಡಿಬಿಡಿ. ಇದನ್ನ ಇವಾಗ ಒಂದು ಬೌಲಲ್ಲಿ ಹಾಕೊಳ್ಳೋಣ. ಫುಲ್ ತಣ್ಣಗಾಗಿ ಬಿಡಬೇಕು ಇದನ್ನ ಇವಾಗ ತಣ್ಣಗಾಗಿ ಬಿಡೋಣ. ಆಮೇಲೆ ಒಂದು ಬೌಲಲ್ಲಿ ಹಾಕೊಳ್ಳೋಣ. ಇವಾಗ ಇದು ತಣ್ಣಗಾಗಿದೆ. 2 ಗಂಟೆ ಫ್ರೀಸರಲ್ಲಿ ಫ್ರೀಸ್ ಮಾಡಬೇಕಾಗುತ್ತೆ. ಇದನ್ನ ನೋಡಿ, ಇವಾಗ 2 ತಾಸು ಆಗಿದೆ. ಇದನ್ನ ಈ ಥರ ಬಂದಿದೆ. ಇದನ್ನ ಇವಾಗ ಕಟ್ ಮಾಡ್ಕೊಳ್ಳೋಣ. ಇದನ್ನ ಕಟ್ ಮಾಡ್ಕೊಂಡು ಒಂದು ಪ್ಲೇಟಿಗೆ ತೆಗೆಯೋಣ. ಇವಾಗ ಇದು ಈ ಥರ ಆಗಿದೆ ನೋಡಿ. ಸ್ವಲ್ಪ ಕೈಗೆ ಅಂಟಲ್ಲ, ಇದು ಫುಲ್ ಜಲ್ಲಿ ಥರ ಆಗಿದೆ. ಇದನ್ನ ಇವಾಗ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನ ಇವಾಗ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ನೋಡಿ ಯಾವ ಥರ ಬಂದಿದೆ ಅಂತ. ಫುಲ್ ಸ್ಪಾಂಜಿಯಾಗಿ ಬಂದಿದೆ. ಇದನ್ನ ಇವಾಗ ಕಟ್ ಮಾಡ್ಕೊತೀನಿ. ನೋಡಿ, ಇಲ್ಲಿ ವಾಟರ್ ಮೆಲನ್ ಜೆಲ್ಲಿ ಕೇಕ್ ರೆಡಿ ಆಗಿದೆ. ನಾನಿಲ್ಲಿ ಸಿಲಿಕಾನ್ ಮೋಲ್ಡ್ ಯೂಸ್ ಮಾಡಿಕೊಂಡು ಈ ಥರ ಎರಡು ಶೇಪಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಯಾವ ಶೇಪಲ್ಲಿ ಕೂಡ ಮಾಡ್ಕೋಬೋದು. ಇದನ್ನು ಇಲ್ಲಾಂದರೆ ನೀವು ಬರೀ ಸ್ಕ್ವೇರ್ ಥರನೂ ಕಟ್ ಮಾಡ್ಕೋಬೋದು. ಇದನ್ನು 20 ದಿವಸದವರೆಗೂ ಫ್ರೀಸರಲ್ಲಿ ಸ್ಟೋರ್ ಮಾಡಿ ಇಡ್ಬೋದು ಆರಾಮಾಗಿ. ಕೆಡೋದು ಅಂತ ಏನಿರಲ್ಲ. ಇದು ನೀವು ಒಮ್ಮೆ ಆದರೂ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಓಕೆ, ಬಾಯ್, ಟೇಕ್ ಕೇರ್.